ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ನಾವು ಇವತ್ತು ಅನ್ನದಾತರ ಸಮಸ್ಯೆಯನ್ನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಬಂದಿದ್ದೇವೆ. ಹಾಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಆದಷ್ಟು ಶೀಘ್ರದಲ್ಲಿ. ಆ ಸಮಸ್ಯೆ ಏನಂತ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ, ಕೇಳಿ ವೀಕ್ಷಕರೇ. ಮುದ್ದೇಬಿಹಾಳ ತಾಲೂಕಿನ ಕೊಳ್ಳೂರು ಅನ್ನುವಂಥ ಗ್ರಾಮದ ಸಮೀಪದಲ್ಲಿ, ಅಂದರೆ ಆ ಒಂದು ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಲುವೆಯನ್ನು ಮಾಡಲಾಗ್ತಾ ಇದೆ. ಕಾಲುವೆ ಇಂದಾಗಿ ರೈತರಿಗೆ ಅನುಕೂಲ ಆಗಬೇಕು ಹೊರತಾಗಿ ಇಲ್ಲಿ ಕಾಲುವೆನೇ ರೈತರಿಗೆ ಮುಳುವಾಗಿ ಹೋಗಿದೆ. ಯಾಕೆ ಕಾಲುವೆ ಮುಳುವಾಗಿದೆ ಅಂತ ನೀವು ಕೇಳೋದಾದರೆ, ಅನ್ನದಾತರ ಜಮೀನಿನಲ್ಲಿ ಕಾಲುವೆ ಏನು ಮಾಡ್ತಾ ಇದ್ದಾರಲ್ಲ, ಆ ಕಾಲುವೆ ಎಲ್ಲವೂ ಮುಗಿದ ಮೇಲೆ ಸುಮಾರು ಒಂದು 10 ರಿಂದ 15 ಫೀಟ್ ಎತ್ತರ ಇರುತ್ತೆ ಕಾಲುವೆ ಅಂತ ಹೇಳಿದ್ರೆ. ಆ ಕಾಲುವೆ ಮುಗಿದ ಮೇಲೆ ಏನು ಮಾಡ್ತಾರೆ, ಅದರ ಎಡ ಮತ್ತು ಬಲ ಗಡೆಯನ್ನು ಮಣ್ಣು ಹಾಕಿರ್ತಾರಲ್ಲ, ಆ ಮಣ್ಣು ಕುಸಿದು ಹೋಗಬಾರ್ದು ಅಂಥೇಳಿ ಅದಕ್ಕೆ ಫಿನಿಶಿಂಗನ್ನು ಮಾಡ್ತಾರೆ, ಕಲ್ಲುಗಳಿಂದ ಮಾಡ್ತಾರೆ, ಆಮೇಲೆ ತಂತಿ ಬೇಲಿಯನ್ನು ಹಾಕ್ತಾರೆ. ಈ ರೀತಿ ಮಣ್ಣು ಹೋಗಬಾರ್ದು ಅಂಥೇಳಿ ಮಾಡಿರ್ತಾರೆ. ಈಗ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಈ ಫಿನಿಶಿಂಗ್ ಏನು ಮಾಡಿದಾರಲ್ಲ, ಫಿನಿಶಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ವರೆಗೂ ಅನ್ನದಾತರಿಗೆ ಜಮೀನಿನಿಂದ ಹೊರಗಡೆ ಬರೋದಕ್ಕೆ ದಾರಿ ಬಿಟ್ಟಿಲ್ಲ ಅಂತೇಳಿ ಅನ್ನದಾತರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಹೇಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನೀವೀಗ ಸಾಮಾನ್ಯವಾಗಿ ಒಂದು ಕಾಲುವೆ ಮೇಲೆ ಹೋಗ್ತಾ ಇದ್ದರೆ ಎಡ ಮತ್ತು ಬಲ ಎರಡೂ ಕೂಡ ಅಂತಂದರೆ 15 ಫೀಟ್ ಎತ್ತರ ಇರುತ್ತೆ. ಅಲ್ಲಿನ ರೈತರು ಜಮೀನಿನಿಂದ ಮೇಲೆ ಬರಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ತಮ್ಮ ದನಕರಗಳಾಗಿರ್ಬೋದು ಅಥವಾ ವಯಸ್ಸಾಗಿರುವಂಥ ರೈತರಾಗಿರ್ಬೋದು ಮೇಲೆ ಬರೋದಕ್ಕಾಗೋದಿಲ್ಲ. ಈ ರೀತಿಯ ಸಮಸ್ಯೆ ಆಗುತ್ತೆ. ನೋಡಿ ಸ್ವಾಮಿ, ನಮಗೆ ಜಮೀನಿಗೆ ಅಂದರೆ ಒಂದು 100 ಮೀಟರ್ಗೋ 200 ಮೀಟರ್ಗೋ ಒಂದೊಂದು ಮೆಟ್ಟಿಲುಗಳನ್ನು ಮಾಡಿಕೊಡಿ ಅಥವಾ ನಮಗೆ ಮೇಲೆ ಏರಿ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅಲ್ಲಿನ ರೈತರಿಗೆ ಕೇಳಿದ್ರೆ, ಅಲ್ಲಿನ ಗುತ್ತಿಗೆದಾರರುಗಳು ಎಷ್ಟು ದರ್ಪ ದಿಮಾಕಿನ ಮಾತಾಡ್ತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರಂತೆ. ಜಮೀನುಗಳಿಗೆ ದಾರಿ ಬಿಡಬೇಕಲ್ವಾ. ಈ ಗುತ್ತಿಗೆದಾರ ಯಾರು ಅಂತ ಹೇಳೋದು ನೋಡೋದಾದ್ರೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಭೂಪಾಲ್ ರೆಡ್ಡಿ ಅನ್ನುವಂತಹ ಒಬ್ಬ ಗುತ್ತಿಗೆದಾರ, ಹಾಗೆ ಶರಣಗೌಡ ಮತ್ತು ಉಪವಿಭಾಗಾಧಿಕಾರಿಗಳು, ಇಂಜಿನಿಯರ್ಗಳು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಆಗೋದಿಲ್ಲ ಹೋಗಿ ಅಂತ ಹೇಳ್ತಾರಂತೆ. ಯಾಕೆ? ಸರ್ಕಾರಿ ಅನ್ನ ತಿಂದು ತಿಂದು ಕೊಬ್ಬು ಜಾಸ್ತಿ ಆದಂಗೆ ಕಾಣಿಸುತ್ತೆ ಇವರಿಗೆಲ್ಲ. ಅನ್ನದಾತರ ಜಮೀನಿಗೆ ದಾರಿ ಬಿಡಬೇಕು ಅಂಥೇಳಿ ನಿಮಗೆ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಹೇಳಿಲ್ವಾ? ಜಮೀನಿಗೆ ದಾರಿ ಬಿಡಬೇಕು, ಅಲ್ಲಿ ಏನೇನೋ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ನಿಮಗೆ ಹೇಳಿಲ್ವಾ? ಓದ್ಕೊಂಡಿಲ್ವಾ ನೀವು ಟೆಂಡರ್ನಲ್ಲಿ ಏನೇನು ಬರೆದಿದ್ದಾರೆ ಅಂಥೇಳಿ? ಶೀಘ್ರದಲ್ಲೇ ಅಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಅದಕ್ಕೆ ಗಮನವನ್ನು ಕೊಟ್ಟು ಆ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ಏನೇನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಅಂತ ಹೇಳಿದ್ರೆ, ಅಲ್ಲಿನ ರೈತರು ಹೇಳೋ ಪ್ರಕಾರ ಪ್ರತಿದಿನವೂ ಕೂಡ ನಾವು ನಮ್ಮ ಜಮೀನುಗಳಿಗೆ ಬರಬೇಕು ಅಂತ ಹೇಳಿದ್ರೆ ನಾವು 100 ಮೀಟ್ರಲ್ಲಿ ನಮ್ಮ ಜಮೀನಿನಲ್ಲಿ ಕಾಲಿಡಬೇಕಾದಂಥವ್ರು ಇವತ್ತು 2-3 ಕಿಲೋಮೀಟರ್ ಸುತ್ತ ಹಾಕ್ಕೊಂಡು ಬರಬೇಕು ನಮ್ಮ ಜಮೀನಿಗೆ ಅಂತ ಹೇಳ್ತಾ ಇದ್ದಾರೆ. ವಯಸ್ಸಾದವರಂತೂ ಬರೋದಕ್ಕೆ ಆಗೋದಿಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ನಾವು ಜಮೀನಿಗೆ ಬರಬೇಕಂದ್ರೂ ಕೂಡ ನಮಗೆ ಅರ್ಧ ದಿನ ಅಲ್ಲೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿಂಗಾದರೆ ಹೆಂಗೆ? ರೈತರು ತಮ್ಮ ಜಮೀನಿಗೆ ಹೋಗಲಿಕ್ಕೆ ದಾರಿ ಕೇಳಿದ ತಪ್ಪ ನಿಮಗೆ? ತಹಶೀಲ್ದಾರರು, ಇದಕ್ಕೆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು, ಅಲ್ಲಿನ ಸ್ಥಳೀಯ ಶಾಸಕರು ರೈತರ ಸಮಸ್ಯೆಗೆ ಕಿವಿ ಕೊಟ್ಟು ಆ ಸಮಸ್ಯೆ ಏನಿದೆ ಬಗೆಹರಿಸಬೇಕು. ಈ ಕೊಳ್ಳೂರು ಗ್ರಾಮದ ಸಮೀಪ ರೈತರಿಗೆ ಸಮಸ್ಯೆ ಆಗ್ತಾ ಇದೆಯಲ್ಲ, ಈ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು. ಬಗೆಹರಿಸದಿದ್ದರೆ ನಾವಂತೂ ಬಿಡೋದಿಲ್ಲ, ಬಗೆಹರಿಯೋವರೆಗೂ ಬಿಡೋದಿಲ್ಲ. ಯಾಕೆ ಈ ಥರ ಮೊಂಡವಾದವನ? ಆಮೇಲೆ ಇನ್ನೊಂದು ರೈತರು ಆರೋಪ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಉಳ್ಳವರಿಗೆ ಅಂದರೆ ಈ ಊರಲ್ಲಿ ಜೋರು ಇರ್ತಾರಲ್ಲ ಅಂಥವ್ರಿಗೆ ಏನಂತಂದರೆ ಜಮೀನಿಗೆ ದಾರಿ ಮಾಡಿಕೊಟ್ಟಿದ್ದಾರಂತೆ. ಯಾರು ಈ ಸಂಭಾವಿತ ರೈತರು ತಂಪಾಡಿ ತಾವಿರೋ ಇರ್ತಾರಲ್ಲ, ಅದು ಬಿಡೋದಕ್ಕಾಗೋದಿಲ್ಲ ರೀ, ಅದೇಂಗೆ ಬಿಡೋಕ್ಕಾಗುತ್ತೆ ಅಂಥೇಳಿ ದರ್ಪ ದಿಮಾಕ್ ತೋರಿಸ್ತಾ ಇದ್ದಾರಂತೆ. ಯಾಕಪ್ಪ ಈ ದಿಮಾಕು? ಯಾಕೆ ಈ ದಿಮಾಕು? ದಿನನಿತ್ಯ ಬರಬೇಕಲ್ವಾ ರೈತರು? ಈಗ ಬೇರೆಯವ್ರ ಜಮೀನಿನಲ್ಲಿ ನಾವು ಹಾದು ಹೋಗೋದಕ್ಕೆ ದಾರಿ ಕೊಡ್ತಾರೆ ಅವರು. ಅವ್ರು ಯಾಕೆ ದಾರಿ ಕೊಡ್ತಾರೆ? ಯಾರು ಕೂಡ ದಾರಿ ಕೊಡೋದು, ಇರೋ ದಾರಿನ ಕೊಡೋದಕ್ಕೇ ತಗಾದೆ ತೆಗಿತಾರೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ನಿಮಗೂ ಗೊತ್ತಿರುತ್ತೆ, ಗುತ್ತಿಗೆದಾರರಿಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಅಲ್ಲಿ ಜಗಳ ಸ್ಟಾರ್ಟ್ ಆಗೋಗುತ್ತೆ. ಇಂಥ ಸಿಚುವೇಷನಲ್ಲಿ, ಇಂಥ ಸಂದರ್ಭದಲ್ಲಿ ಅವರು ರೈತರು ಕೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಜಮೀನಿಗೆ ದಾರಿ ಬಿಟ್ಕೊಡ್ರಿ ಸ್ವಾಮಿ ನಾವು ಹೋಗೋದಕ್ಕೆ ಅಂತ ಹೇಳಿ. ಎಷ್ಟಪ್ಪ, ಒಂದು 5 ಫೀಟು ಈಗ ಅಗಲ ಬಿಟ್ಬಿಟ್ಟು ಒಂದು 10 ಮೆಟ್ಲು ಮಾಡಿದ್ರೆ ಮುಗಿದೋಯ್ತು. ರೈತರು ಆರಾಮಾಗಿ ಮೇಲೆ ಬಂದು ತಮ್ಮ ಜಮೀನುಗಳಿಗೆ ದಾಟ್ಕೊಂಡು ಹೋಗ್ತಾರೆ. ಇದನ್ನು ಮಾಡ್ಕೊಡೋಕ್ಕಾಗಲ್ಲ. ಇದನ್ನು ಕೂಡ ರೈತರಿಗೆ ಮಾತ್ರ ಅಂಗಲಾಚೆ ಬೇಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಗುತ್ತಿಗೆದಾರರಿಗೆ. ಯಾರು ಈ ಶರಣಗೌಡ ಹಾಗೆ ಭೂಪಾಲ್ ರೆಡ್ಡಿ ಇದ್ದಾರಲ್ಲ, ಇವ್ರಿಗೆ ನಾಚಿಕೆ ಆಗಬೇಕು. ಆಮೇಲೆ ಇಂಜಿನಿಯರ್, ಗೌರ್ಮೆಂಟನ್ನು ತಿಂತೀಯಪ್ಪ, ನಿನಗೆ ನಾಚಿಕೆ ಆಗಲ್ವಾ? ಏನೇನಿರುತ್ತೆ ರೂಲ್ಸು ರೆಗ್ಯುಲೇಷನ್ಸ್ ಗೊತ್ತಿರಲ್ವ ನಿನಗೆ? ಓದ್ಕೊಂಡಿಲ್ವ ನೀನು ಇಂಜಿನಿಯರು? ಮಾನ ಮರ್ಯಾದೆ ಇರಬೇಕು ನಿಮಗೆ. ರೈತರು ಬಂದು ಮಾತ್ರ ಅಂಗಲಾಚೆ ಕೇಳಬೇಕಾ? ನಮಗೆ ಮೆಟ್ಲು ಮಾಡಿಕೊಡಿ, ನಮಗೆ ದಾರಿ ಮಾಡಿಕೊಡಿ ಅಂಥೇಳಿ. ಸರ್ಕಾರದವರೇ ಅನ್ನದಾತರಿಗೋಸ್ಕರ ಅಂತಂದರೆ ಅಷ್ಟು ದೊಡ್ಡ ಕಾಲುವೆ ಮಾಡಿ ಅನ್ನದಾತರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ, ಅದೇ ಕಾಲುವೆ ಇವತ್ತು ಅನ್ನದಾತರಿಗೆ ಮುಳುವಾಗಿದೆ ಅಂತ ಹೇಳಿದ್ರೆ ಏನಿದು? ಶೀಘ್ರದಲ್ಲೇ ಈ ಒಂದು ಸಮಸ್ಯೆ ಬಗೆಹರಿಬೇಕು. ಯಾರು ಗುತ್ತಿಗೆದಾರ ಭೂಪಾಲ್ ರೆಡ್ಡಿ ಹಾಗೂ ಈ ಶರಣಗೌಡ ಇದ್ದಾರಲ್ಲ, ಇವರು ಗಮನಿಸಬೇಕು. ಗಮನಿಸಿ ಅಂತಂದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ರೈತರಿಗೆ. ಹಾಗೆ ಅಲ್ಲಿನ ಸ್ಥಳೀಯ ಶಾಸಕರು ಈ ಏನು ಇದಿರಲ್ಲ, ನೀವು ಕೂಡ ಅಂತಂದರೆ ಅಪ್ಪಾಜಿ ಗೌಡ, ನೀವು ಕೂಡ ಅಂತಂದರೆ ಗಮನ ಹರಿಸಿ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಸ್ಥಳೀಯ ಲೀಡರ್ಗಳು ಹೋಗಿ ರೈತರ ಬೆನ್ನಿಗೆ ನಿಲ್ಲಬೇಕು. ಯಾವ್ಯಾವುದೋ ಸಂದರ್ಭದಲ್ಲಿ ಹೋಗೋದಲ್ಲ, ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಸ್ಥಳೀಯ ಲೀಡರ್ಗಳು ಹೋಗಬೇಕು. ಇಂಜಿನಿಯರು ಮತ್ತು ತಹಸೀಲ್ದಾರ್, ಮುಖ್ಯವಾಗಿ ತಹಸೀಲ್ದಾರ್ ಇದನ್ನು ಗಮನಕ್ಕೆ ತೆಗೆದುಕೊಂಡು ಯಾರು ಆ ಟೆಂಡರ್ ತೆಗೆದುಕೊಂಡಿದ್ದಾರೋ ಆ ಟೆಂಡರ್ದಾರರಿಗೆ ಮತ್ತು ಇಂಜಿನಿಯರ್ಗೆ ಅಂತಂದರೆ ನೀವು ತಾಕೀತನ್ನು ಮಾಡಿ ಶೀಘ್ರದಲ್ಲಿ ನೀವೆಂತಂದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಬಗೆಹರಿಸ್ತಿದ್ರೆ ನಾವೇ ಸ್ಥಳದಲ್ಲಿ ಒಂದು ವರದಿಯನ್ನು ಮಾಡ್ತೇವೆ. ನೀವು ಸರಿ ಮಾಡೋವರೆಗೂ ಕೂಡ ನಾವು ಬಿಡೋದಿಲ್ಲ. ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ. ಧನ್ಯವಾದಗಳು.